ವಿಶ್ವಗುರುವಾಗುವತ್ತ ದಾಪುಗಾಲು ಇಡುತ್ತಿರುವ ಭಾರತ ಇದೀಗ ತನ್ನ ರಕ್ಷಣಾ ಸಾಮರ್ಥ್ಯದಲ್ಲಿ ಹಿಂದೆಂದಿಗಿಂತಲೂ ಬಲಿಷ್ಠವಾಗ್ತಿದೆ. ತೇಜಸ್ ಯುದ್ಧ ವಿಮಾನ ಹಾಗೂ ಪ್ರಚಂಡ್ ಯುದ್ಧ ಹೆಲಿಕಾಪ್ಟರ್ಗಳ ಬಲ ಹೆಚ್ಚಿಸಲು ಮಹತ್ವದ ಹೆಜ್ಜೆ ಇಟ್ಟಿದೆ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ಮೇಕ್ ಇನ್ ಇಂಡಿಯಾ ನಿರ್ಮಿತ ತೇಜಸ್ ಲಘು ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದರು. ಇದೀಗ ರಕ್ಷಣಾ ಇಲಾಖೆಗೆ ತೇಜಸ್ ಯುದ್ಧ ವಿಮಾನ ಹಾಗೂ ಪ್ರಚಂಡ್ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಖರೀದಿಸಲು ಒಪ್ಪಿಗೆ ನೀಡಲಾಗಿದೆ. ಈ ಅನುಮತಿಯು ವಿಶ್ವಮಟ್ಟದಲ್ಲಿ ಭಾರತದ ಬಲವನ್ನ ಹಿಂದೆಂದಿಗಿಂತಲೂ ಶಕ್ತಿಯುತಗೊಳಿಸಲಿದೆ. ತೇಜಸ್ ಯುದ್ಧ ವಿಮಾನಗಳ ಬಲ ಏನು? ಸೇನಾ ಸಾಮರ್ಥ್ಯ ಹೇಗಿದೆ? ಪ್ರಚಂಡ್ ಹೆಲಿಕಾಪ್ಟರ್ಗಳ ಪಾತ್ರವೇನು? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ತಿಳಿಸಿಕೊಡ್ತೇವೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ತೇಜಸ್ ಲಘು ಯುದ್ಧ ವಿಮಾನ ಈಗಾಗಲೇ ವಿಶ್ವಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಭಾರತದ ಈ ಯುದ್ಧ ವಿಮಾನಕ್ಕೆ ವಿದೇಶಗಳಿಂದಲೂ ಡಿಮಾಂಡ್ ಇದೆ. ಅಷ್ಟಕ್ಕೂ ಈ ಯುದ್ಧ ವಿಮಾನಕ್ಕೆ ತೇಜಸ್ ಎಂದು ಹೆಸರಿಟ್ಟಿದ್ದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ. 2003ರಲ್ಲಿ ಅವರು ಈ ಪುಟ್ಟ ಶಕ್ತಿಶಾಲಿ ಯುದ್ಧ ವಿಮಾನಕ್ಕೆ ತೇಜಸ್ ಎಂದು ಹೆಸರಿಟ್ಟಿದ್ದರು. ಇದೇ ಈಗ ವಿಶ್ವಮಟ್ಟದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿದೆ. ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು ಎನ್ನುವಂತೆ ತೇಜಸ್ ಹಾಗೂ ಪ್ರಚಂಡ್ ಭಾರತದ ಭದ್ರತೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿವೆ. ತಮ್ಮ ಸಂಖ್ಯಾಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವ ಮೂಲಕ ರಕ್ಷಣಾ ವಲಯದಲ್ಲಿ ಭರವಸೆ ಮೂಡಿಸಿವೆ. ಭಾರತದ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸಲು ರಕ್ಷಣಾ ಸ್ವಾಧೀನ ಮಂಡಳಿಯು ಭಾರತೀಯ ವಾಯುಪಡೆಗಾಗಿ 97 ತೇಜಸ್ ಲಘು ಯುದ್ಧ ವಿಮಾನಗಳ ಖರೀದಿಗೆ ಅನುಮತಿ ನೀಡಿದೆ. ಅಲ್ಲದೆ ಭಾರತೀಯ ಸೇನೆಗಾಗಿ 156 ಪ್ರಚಂಡ್ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಖರೀದಿಸಲು ಕೌನ್ಸಿಲ್ ಅನುಮೋದನೆ ನೀಡಿದೆ. ರಕ್ಷಣಾ ಅಧಿಕಾರಿಗಳ ಪ್ರಕಾರ ಸುಮಾರು 65,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 97 LCA ಮಾರ್ಕ್ 1A ತೇಜಸ್ ಫೈಟರ್ ಜೆಟ್ಗಳನ್ನು ಖರೀದಿಸುವ ಪ್ರಸ್ತಾವನೆಯನ್ನು ಅನುಮೋದಿಸಿದೆ ಹಾಗೂ 156 LCH ಪ್ರಚಂಡ್ ಚಾಪ್ಟರ್ಗಳನ್ನು ಖರೀದಿಸುವ ಪ್ರಸ್ತಾವನೆಯನ್ನು ರಕ್ಷಣಾ ಸ್ವಾಧೀನ ಮಂಡಳಿಯು ಅನುಮೋದಿಸಿದೆ. ಜೊತೆಗೆ 84 Su-30 MKI ಫೈಟರ್ಗಳ ಅಪ್ಗ್ರೇಡ್ ಯೋಜನೆಗೆ ಸಹ ಅನುಮೋದನೆ ನೀಡಲಾಗಿದೆ. ಈ ಪ್ರಸ್ತಾವನೆಗಳು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಮತ್ತು ಸ್ವದೇಶಿ ಯೋಜನೆಗಳಾಗಿವೆ. ಭಾರತವು 2030ರ ವೇಳೆಗೆ 160 ಮತ್ತು 2035ರ ವೇಳೆಗೆ 175 ಯುದ್ಧ ನೌಕೆಗಳನ್ನು ಹೊಂದಲು ಯೋಜಿಸಿದ್ದು, ಇದಕ್ಕೆ ಅಂದಾಜು 2 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಅಲ್ಲದೆ ಭಾರತೀಯ ನೌಕಾಪಡೆಯ 60ಕ್ಕೂ ಹೆಚ್ಚು ಹಡಗುಗಳು ಪ್ರಸ್ತುತ ನಿರ್ಮಾಣದ ವಿವಿಧ ಹಂತಗಳಲ್ಲಿವೆ. ತೇಜಸ್ ಲಘು ಯುದ್ಧ ವಿಮಾನ ಭಾರತದ ಮೊದಲ ಸ್ವಯಂ ನಿರ್ಮಿತ ಯುದ್ಧ ವಿಮಾನವಾಗಿದೆ. 2019ರ ಫೆಬ್ರವರಿಯಲ್ಲಿ ಸಂಪೂರ್ಣ ಶಸ್ತ್ರಸಜ್ಜಿತ ಫೈಟರ್ ಜೆಟ್ ಆಗಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಳ್ಳಲು ಅಂತಿಮ ಅನುಮತಿಯನ್ನು ಪಡೆದಿತ್ತು. ಪ್ರಚಂಡ್ ಲೈಟ್ ಕ್ಯಾಂಬ್ಯಾಟ್ ಹೆಲಿಕಾಪ್ಟರ್ಗಳ ಮೊದಲ ಬ್ಯಾಚ್ ಅನ್ನು ಕಳೆದ ವರ್ಷ IAF ಮತ್ತು ಸೇನೆಗೆ ಸೇರಿಸಲಾಗಿತ್ತು. ತೇಜಸ್ ಎಂದರೆ ಪ್ರಕಾಶಮಾನವಾದ ಎಂದರ್ಥ. ಈ ಯುದ್ಧ ವಿಮಾನ ಅನೇಕ USPಗಳನ್ನು ಹೊಂದಿದೆ. ಸ್ಟಾರ್ಟರ್ಗಳಿಗೆ ಇದು ನಿರ್ಣಾಯಕ ಕಾರ್ಯಾಚರಣೆ ಸಾಮರ್ಥ್ಯಕ್ಕಾಗಿ ಸಕ್ರಿಯ ವಿದ್ಯುನ್ಮಾನ ಸ್ಕ್ಯಾನ್ ಮಾಡಿದ ರಾಡಾರ್ ಅನ್ನು ಹೊಂದಿದೆ. ಹಾಗೆ ಗಾಳಿಯಲ್ಲಿ ಇಂಧನ ತುಂಬಿಸಿಕೊಳ್ಳಬಹುದು ಮತ್ತು ಯುದ್ಧಕ್ಕೆ ಸಿದ್ಧವಾಗಬಹುದು. ದೂರದಿಂದಲೇ ಶತ್ರು ವಿಮಾನಗಳನ್ನು ಗುರಿಯಾಗಿಸಬಲ್ಲದು ಮತ್ತು ಶತ್ರುವಿನ ರಾಡಾರ್ನಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಸಹ ಹೊಂದಿದೆ. ಅದರ ವೈಶಿಷ್ಟ್ಯಗಳಿಂದಾಗಿ ತೇಜಸ್ ಚೀನಾ, ರಷ್ಯಾ ಮತ್ತು ದಕ್ಷಿಣ ಕೊರಿಯಾದ ಅಭಿವೃದ್ಧಿ ಹೊಂದಿದ ವಿಮಾನಗಳೊಂದಿಗೆ ಸ್ಪರ್ಧಿಸುವಷ್ಟು ಸಾಮರ್ಥ್ಯ ಹೊಂದಿದೆ. ಪ್ರಸ್ತುತ ತೇಜಸ್ ಯುದ್ಧ ವಿಮಾನ 3 ಆವೃತ್ತಿಗಳಲ್ಲಿ ಉತ್ಪಾದನೆಗೊಳ್ಳುತ್ತಿದೆ. ತೇಜಸ್ ಮಾರ್ಕ್ 1, ಮಾರ್ಕ್ 1A ಹಾಗೂ ತರಬೇತಿ ವಿಮಾನ. LCA ತೇಜಸ್ 13.2 ಮೀಟರ್ ಉದ್ದದ 8.2 ಮೀಟರ್ ರೆಕ್ಕೆಯ ವ್ಯಾಪ್ತಿ ಹೊಂದಿರುವ 4.4 ಮೀಟರ್ ಎತ್ತರವಿರುವ ವಿಮಾನವಾಗಿದೆ. ಇದು ಅತ್ಯಂತ ಶಕ್ತಿಶಾಲಿಯಾದ ಯುದ್ಧ ವಿಮಾನವಾಗಿದ್ದು, ಒಂಟಿ ಇಂಜಿನ್, ಒಂಟಿ ಪೈಲಟ್ ಆಸನ ಹೊಂದಿದೆ. ಡೆಲ್ಟಾ ವಿಂಗ್, ಟೈಲ್ಲೆಸ್, ಹಗುರ ಬಹುಪಾತ್ರಗಳ ಯುದ್ಧ ವಿಮಾನವಾಗಿದ್ದು, ಸವಾಲಿನ ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಸಮರ್ಥವಾಗಿ ಕಾರ್ಯಾಚರಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. 3 ಉತ್ಪಾದನಾ ಆವೃತ್ತಿಗಳಿಗೆ 85 KN ಥ್ರಸ್ಟ್ ಹೊಂದಿರುವ GE404 IN-20 ಒಂಟಿ ಎಂಜಿನ್ ಶಕ್ತಿ ನೀಡುತ್ತದೆ.
ಗಾಳಿಯಲ್ಲಿ ಇರುವಾಗಲೇ ಇಂಧನ ಮರುಪೂರಣ ನಡೆಸುವ ಸಾಮರ್ಥ್ಯ ಹೊಂದಿದ್ದು ಗರಿಷ್ಠ 4000 ಕೆಜಿ ಪೇಲೋಡ್ ಸಾಮರ್ಥ್ಯ ಹೊಂದಿದೆ. ವಿಮಾನ ಗರಿಷ್ಠ 1.8 ಮ್ಯಾಕ್ ಅಂದರೆ ಪ್ರತಿ ಗಂಟೆಗೆ 2200 ಕಿಲೋಮೀಟರ್ ವೇಗದಲ್ಲಿ ಸಾಗಬಲ್ಲದು. ಇದರ ಗರಿಷ್ಠ ಟೇಕ್ ಆಫ್ ತೂಕ 13300 ಕೆಜಿ ಆಗಿದೆ. ವಿಮಾನ ಸಾಮಾನ್ಯವಾಗಿ 850 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದ್ದು ಯುದ್ಧಕ್ಕಾಗಿ 500 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. ಇದು ಗರಿಷ್ಠ 50,000 ಅಡಿಗಳ ಎತ್ತರದಲ್ಲಿ ಚಲಿಸಬಲ್ಲದು. ಭಾರತದ ಸುಖೋಯ್ ಯುದ್ಧ ವಿಮಾನಗಳಿಗೆ ಹೋಲಿಸಿದರೆ ತೇಜಸ್ ಸಾಕಷ್ಟು ಹಗುರವಾಗಿದೆ. 8 ರಿಂದ 9 ಟನ್ ತೂಕ ಕೊಂಡೊಯ್ಯುವ ಸಾಮರ್ಥ್ಯ ತೇಜಸ್ಗಿದೆ. ಸುಖೋಯ್ನಂತೆಯೇ ಪೆಡೋಲ್ಗಳನ್ನು, ವೆಪನ್ಗಳನ್ನು ಇದೂ ಕೂಡ ಕೊಂಡೊಯ್ಯಬಲ್ಲದು. ತೇಜಸ್ ಯುದ್ಧ ವಿಮಾನದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಅದರ ಸ್ಪೀಡ್. ಈ ಯುದ್ಧ ವಿಮಾನವು ಶಬ್ದದ ವೇಗದ ಮಟ್ಟಿಗೆ ಸಾಗುತ್ತದೆ. ಭೂಮಿಯಿಂದ 52,000 ಅಡಿ ಎತ್ತರದವರೆಗೂ ನಿರಾತಂಕವಾಗಿ ಹಾರಬಲ್ಲದು. ಈ ತೇಜಸ್ನಲ್ಲಿ ಅತ್ಯಾಧುನಿಕ ಸಲಕರಣೆಗಳನ್ನು, ತಂತ್ರಜ್ಞಾನಗಳನ್ನು ಜೋಡಿಸಲಾಗಿದೆ. ತೇಜಸ್ನಲ್ಲಿ ಸ್ವದೇಶಿ ನಿರ್ಮಿತ ರಾಡರ್ ವ್ಯವಸ್ಥೆ ಕೂಡ ಇದೆ. ತುಂಬಾ ಹಗುರ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ. ಇದು ಬಹುಕಾರ್ಯಕ್ಕೆ ಬಳಕೆಯಾಗಬಲ್ಲ ಯುದ್ಧ ವಿಮಾನ ಕೂಡ ಆಗಿದೆ. ತೇಜಸ್ ಯುದ್ಧ ವಿಮಾನ ನಿರ್ಮಾಣ ಯೋಜನೆಗೆ 1983ರಲ್ಲಿ ಚಾಲನೆ ನೀಡಲಾಯಿತು. 2001 ಜನವರಿ 4ರಂದು ತೇಜಸ್ ಯುದ್ಧ ವಿಮಾನದ ಮೊದಲ ಪರೀಕ್ಷಾರ್ಥ ಹಾರಾಟ ನಡೆಯಿತು. 2015ರ ಜನವರಿ 17ರಂದು ತೇಜಸ್ ವಿಮಾನವನ್ನು ಅಂದಿನ ಕೇಂದ್ರ ರಕ್ಷಣಾ ಸಚಿವ ದಿವಂಗತ ಮನೋಹರ್ ಪರಿಕ್ಕರ್ ವಾಯುಪಡೆಗೆ ಹಸ್ತಾಂತರಿಸಿದ್ದರು. ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ನಿರ್ಮಿಸಿರುವ ಈ ವಿಮಾನವು ವಿಶ್ವದ ಅತ್ಯಂತ ಚಿಕ್ಕ ಮತ್ತು ಲಘು ಗಾತ್ರದ ಸೂಪರ್ಸಾನಿಕ್ ಯುದ್ಧ ವಿಮಾನವಾಗಿದೆ. ತೇಜಸ್ ಮಾರ್ಕ್ 1A ದೇಶೀಯವಾಗಿ ವಿನ್ಯಾಸಗೊಳಿಸಿದ, ಅಭಿವೃದ್ಧಿಪಡಿಸಿದ ಮತ್ತು ತಯಾರಿಸಿದ ಯುದ್ಧ ವಿಮಾನವಾಗಿದ್ದು 65%ಕ್ಕಿಂತ ಹೆಚ್ಚು ಸ್ವದೇಶಿ ಘಟಕಗಳನ್ನು ಹೊಂದಿದೆ. ಅಸ್ತಿತ್ವದಲ್ಲಿರುವ ರಾಡಾರ್ಗಳನ್ನು ಯಾಂತ್ರಿಕವಾಗಿ ಬದಲಿಸುವ ವ್ಯವಸ್ಥೆಯನ್ನು ಹೊಂದಿದೆ. ಆಗಸದಲ್ಲಿ ವಿಮಾನಗಳಿಗೆ ಇಂಧನ ತುಂಬಿಸಿಕೊಳ್ಳುವ, ಶತ್ರು ರಾಷ್ಟ್ರದ ಕ್ಷಿಪಣಿಗಳನ್ನು ದೂರದಿಂದಲೇ ಗ್ರಹಿಸುವ ಶಕ್ತಿಯನ್ನು ತೇಜಸ್ ಲಘು ಯುದ್ಧ ವಿಮಾನ ಹೊಂದಿದೆ. ಇದೇ ಕಾರಣಕ್ಕೆ ಭಾರತದ ಹಗುರ ಯುದ್ಧ ವಿಮಾನ ತೇಜಸ್ ಖರೀದಿಗೆ ಅಮೆರಿಕ, ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಈಜಿಪ್ಟ್, ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ಸೇರಿದಂತೆ ವಿವಿಧ ದೇಶಗಳು ಹೆಚ್ಚಿನ ಆಸಕ್ತಿ ವಹಿಸಿವೆ. ಮಲೇಷ್ಯಾವು ಇತ್ತೀಚೆಗೆ ತೇಜಸ್ ವಿಮಾನ ಖರೀದಿಗೆ ಇದೇ ಮೊದಲ ಬಾರಿಗೆ ಆಸಕ್ತಿ ವಹಿಸಿದ ಬಳಿಕ ಭಾರತದ ತೇಜಸ್ ಜಾಗತಿಕವಾಗಿ ಸುದ್ದಿಯಲ್ಲಿದೆ. ಹಾಗೆ ಪ್ರಚಂಡ್ ಹೆಲಿಕಾಪ್ಟರ್ಗಳು ಸಹ ವಾಯುಪಡೆಯ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತಿವೆ. 5.8 ಟನ್ ಟ್ವಿನ್ ಎಂಜಿನ್ ಸಾಮರ್ಥ್ಯದ ಪ್ರಚಂಡ್ ಹೆಲಿಕಾಪ್ಟರ್ ಅನ್ನು ಸಹ HAL ಅಭಿವೃದ್ಧಿಪಡಿಸಿದೆ. ಸುಮಾರು 21,000 ಅಡಿ ಎತ್ತರದಲ್ಲಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯವನ್ನು ಹೊಂದಿರುವ ಇವು ಸಿಯಾಚಿನ್, ಲಡಾಖ್ ಮತ್ತು ಅರುಣಾಚಲ ಪ್ರದೇಶದ ಎತ್ತರದ ಪ್ರದೇಶಗಳನ್ನು ಒಳಗೊಂಡಂತೆ ಎತ್ತರದ ಪ್ರದೇಶಗಳಲ್ಲಿ ನಿಯೋಜಿಸಲು ವಿನ್ಯಾಸಗೊಳಿಸಲಾಗಿದೆ. ಪ್ರಚಂಡ್ ಯುದ್ಧ ವಿಮಾನಗಳು ವಿಶ್ವದ ಏಕೈಕ ದಾಳಿ ಹೆಲಿಕಾಪ್ಟರ್ ಆಗಿದ್ದು ಭಾರತೀಯ ಸಶಸ್ತ್ರ ಪಡೆಗಳು ನಿಗದಿಪಡಿಸಿದ ನಿರ್ದಿಷ್ಟ ಅವಶ್ಯಕತೆಗಳನ್ನು ಪೂರೈಸುವ ಸಾಮರ್ಥ್ಯ ಹೊಂದಿದೆ. ಶಸ್ತ್ರಾಸ್ತ್ರಗಳು ಮತ್ತು ಇಂಧನದ ಸಮೇತ 5,000 ಮೀಟರ್ ಎತ್ತರದಲ್ಲಿ ಇಳಿಯಬಹುದು ಮತ್ತು ಟೇಕ್ ಆಫ್ ಮಾಡಬಹುದು. ಸರ್ಕಾರಿ ಸ್ವಾಮ್ಯದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಅಭಿವೃದ್ಧಿಪಡಿಸುತ್ತಿದೆ. ಇನ್ನು ಪ್ರಚಂಡ್ ಹೆಲಿಕಾಪ್ಟರ್ಗಳು ಶತ್ರು ರಾಡಾರ್ಗಳು ಅಥವಾ ಶತ್ರು ಕ್ಷಿಪಣಿಗಳ ಅನ್ವೇಷಕಗಳಿಂದ ರಕ್ಷಿಸುವ ಪ್ರತಿಮಾಪನ ವಿತರಣಾ ವ್ಯವಸ್ಥೆಯನ್ನು ಹೊಂದಿವೆ. ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಪರಿಗಣಿಸಿದಾಗ 20 mm ಟರೆಟ್ ಗನ್, 70 mm ರಾಕೆಟ್ಗಳು ಹಾಗೂ ಏರ್ ಟು ಏರ್ ಮಿಸೈಲ್ ಸಿಸ್ಟಂಗಳು ಹೆಲಿಕಾಪ್ಟರ್ನಲ್ಲಿವೆ. ಚೀನಾದ ಹೆಚ್ಚುತ್ತಿರುವ ನೌಕಾಶಕ್ತಿಯ ಬಗ್ಗೆ ಹೆಚ್ಚುತ್ತಿರುವ ಕಳವಳದ ನಡುವೆ ದೇಶವು ಹಿಂದೆಂದಿಗಿಂತಲೂ ಹೆಚ್ಚು ಯುದ್ಧ ನೌಕೆ ಗಸ್ತು ನಡೆಸುತ್ತಿದೆ. ಈಗ ವಾಯುಪಡೆಗೆ ತೇಜಸ್ ಲಘು ಯುದ್ಧ ವಿಮಾನ ಮತ್ತು ಪ್ರಚಂಡ್ ಹೆಲಿಕಾಪ್ಟರ್ಗಳ ಸೇರ್ಪಡೆಯಿಂದ ರಕ್ಷಣಾ ವಲಯದ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ನಮಸ್ಕಾರ.